ಇಸ್ರೇಲ್ ವಿರುದ್ಧ ಸಮರವನ್ನ ಸಾರ್ತಾರೆ. ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ ಇರಾನ್. ಈಗ ಹೊಡಿತಾ ಇದೆ. 400 ಕ್ಷಿಪಣಿಗಳನ್ನ ಹಾರಿಬಿಟ್ಟಿದೆ ಇರಾನ್ ಸೇನೆ. 400 ಅಂತಂದ್ರೆ ಏನು ಸಾಮಾನ್ಯ ಅಲ್ಲ. ಅತ್ತ ಇರಾನ್ ತೊರೆಯುವಂತೆ ಇಸ್ರೇಲ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ ಇರಾನ್. 400 ಕ್ಷಿಪಣಿಗಳ ಹೊಡೆತ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಏನು ಉಳಿದಿರೋದು ಎಲ್ಲ ಪೀಸ್ ಆಗಿರುತ್ತೆ. ನೋಡ್ತಾ ಇದ್ದೀವಿ ದಾಳಿಯ ಭೀಕರತೆ ಹೆಂಗಿದೆ ಅಂತೇಳಿ. ನೋಡಿ, ಎಲ್ಲ ಕ್ಷಿಪಣಿಗಳು ಬರ್ತಾ ಇದ್ದಾವೆ. ಲೆಫ್ಟ್ ಸೈಡಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ನೋಡಿ ಹೆಂಗೆ ಬರೀ ಒಂದು ಕ್ಷಿಪಣಿ ಅಷ್ಟೇ ಅದು. ಅಂಥವು 400 ಕ್ಷಿಪಣಿಗಳನ್ನು ಈಗ ಇರಾನ್ನವರು ದಾಳಿ ಮಾಡಿರೋದು ಇಸ್ರೇಲ್ ಮೇಲೆ. ಅದರಲ್ಲೂ ಇಸ್ರೇಲ್ ರಾಜಧಾನಿ ಆಗಿರ್ಬೋದು, ಕೆಲವೊಂದಿಷ್ಟು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಈ ಒಂದು ಭೀಕರವಾದಂಥ ಅಟ್ಯಾಕನ್ನು ಇರಾನ್ ಮಾಡಿದೆ. ಅತ್ತ ಇರಾನ್ ತೊರೆಯಬೇಕು ಅಂಥೇಳಿ ಎಚ್ಚರಿಕೆಯನ್ನು ಕೂಡ ಇಸ್ರೇಲ್ ಮಾಡ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಮತ್ತೆ ಇಸ್ರೇಲ್ ಎಷ್ಟು ಕ್ಷಿಪಣಿಗಳನ್ನು ಹಾರಿಬಿಡುತ್ತೆ ಅನ್ನೋದು ಬಹಳ ಕುತೂಹಲ. ಯಾಕಂತ ಹೇಳಿದ್ರೆ ನೇರವಾಗಿ ಅಮೇರಿಕಾದಿಂದ ಕ್ಷಿಪಣಿಗಳು ಇಲ್ಲಿ ಇರಾನ್ ಕಡೆಗೆ ಬರಲಿಕ್ಕಾಗಲ್ಲ. ಯಾಕಂದರೆ ಸಾವಿರಾರು ಕಿಲೋಮೀಟರ್ ದೂರ ಇದೆ. ಪ್ಯಾರಾಚೂಟ್ ಮೂಲಕ ಬಂದರೂ ಕೂಡ ಕಷ್ಟ ಅವ್ರು ಅಟ್ಯಾಕ್ ಮಾಡೋದು. ಹಾಗಾಗಿ ಅಮೇರಿಕ ಏನೇ ಮಾಡಿದ್ರು ಕೂಡ ಇಸ್ರೇಲ್ ಮೂಲಕ ಮಾಡ್ಬೋದು, ಅಥವಾ ಅಲ್ಲಿ ಅವರು ಏರ್ಬೇಸ್ ಇದೆ ಅಲ್ವಾ, ಅಲ್ಲಿಂದ ಮಾಡ್ಬೋದು ಅಷ್ಟೇ. ಈಗ ಇರಾನ್ ಕೂಡ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಿದೆ. 400 ಕ್ಷಿಪಣಿಗಳನ್ನು ಹಾರಿಬಿಟ್ಟಿದೆ. ಅಲ್ಲಿ ದಟ್ಟವಾದಂಥ ಹೊಗೆ ಆವರಿಸಿದೆ. ಸೈರನ್ಗಳ ಸದ್ದು ಮೊಳಗ್ತಾ ಇದೆ. ಅಲ್ಲೂ ಕೂಡ ಇಸ್ರೇಲ್ ಸೇನೆ ಅವ್ರ ನಾಗರಿಕರಿಗೆ ಹೇಳಿದೆ ಶೆಲ್ಟ್ರು ಮತ್ತು ಬಂಕರ್ಗಳಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಂಥೇಳಿ. ನೇತನ್ಯಾಹುಗೂ ಕೂಡ ಈಗಾಗಲೇ ಇರಾನ್ ಎಚ್ಚರಿಕೆ ಮೇಲೆ ಎಚ್ಚರಿಕೆಗಳನ್ನು ಕೊಡ್ತಾ ಇದೆ. ಅವರ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಈಗ ಆರಂಭದಲ್ಲಿ ಇರಾನ್ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ ಅವರು ಕೂಡ ಏನು ಅವರಲ್ಲಿರುವಂತಹ ಕೆಲವೊಂದಿಷ್ಟು ಯುದ್ಧದ ಸಾಮಗ್ರಿಗಳನ್ನು ನಾವು ನೋಡ್ತಾ ಇದ್ದರೆ ಲಾಸ್ಟ್ ಟೈಮ್ಗೆ ಗೊತ್ತಾಗಿತ್ತು, ಇಡೀ ಜಗತ್ತಿಗೆ ಗೊತ್ತಾಯಿತು, ಇಸ್ರೇಲ್ ವಿರುದ್ಧ ಇರಾನ್ ಸೋತಿಲ್ಲ, ಅವರು ಕೂಡ ಏನು ಕಡಿಮೆ ಇಲ್ಲ ಅಂಥೇಳಿ. ಯಾಕೆಂದರೆ ಸುಮಾರು 4.5 ಲಕ್ಷ ಸೈನಿಕರನ್ನು ಹೊಂದಿರುವಂತಹ ಕಂಟ್ರಿ ಅದು ಇರಾನು. ಜೊತೆಗೆ ಅವ್ರ ಹತ್ರನೂ ಕೂಡ ನೌಕಾನೆಲೆಗಳಿದ್ದಾವೆ. ಜೊತೆಗೆ F-35 ಇಸ್ರೇಲ್ ಹತ್ರ ಇದ್ದರೆ ಅದಕ್ಕಿಂತ ಅಪ್ಡೇಟ್ ಆಗಿರುವಂಥ ಬೇರೆ ಬೇರೆ ವರ್ಷನ್ನ ಯುದ್ಧ ವಿಮಾನಗಳು ಕೂಡ ಇರಾನ್ ಹತ್ರ ಇದ್ದಾವೆ. ನೋಡಿ ಪರಿಸ್ಥಿತಿ ಹೇಗಿದೆ ಅಂಥೇಳಿ ಗೊತ್ತಾಗ್ತಿದೆ. ದೃಶ್ಯಗಳಲ್ಲಿ ನೋಡಿದರೆ ನಿಮಗೆ ಕೆಲವು ಗಗನಚುಂಬಿ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದ್ದಾರೆ. ಬಟ್ ಅದನ್ನು ಯಾವ ರೀತಿಯಾಗಿ ಈ ಏರ್ ಡಮ್ಸ್ ಆಗಿರ್ಬೋದು ಮತ್ತು ಅಲ್ಲಿ ರೇಡರ್ ಆಗಿರ್ಬೋದು ಅವನ್ನ ಯಾವ ರೀತಿ ತಡೆಯುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ ಸಾವು ನೋವಿನ ವರದಿಗಳು ಇನ್ನೂ ಕೂಡ ಲೆಕ್ಕಕ್ಕೆ ಅದು ಬರ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಕೆಲವೊಂದಿಷ್ಟು ಸರ್ಕಾರಗಳು ಅಂದರೆ ಕೆಲವೊಂದಿಷ್ಟು ಪ್ಲ್ಯಾನ್ಗಳ ಪ್ರಕಾರ ಆಲ್ರೆಡಿ ಯುದ್ಧ ಆಗುತ್ತೆ ಅಂತ ಮೊದಲೇ ಗುಪ್ತಚರ ಇಲಾಖೆಯವ್ರಿಗೆ ಮಾಹಿತಿ ಬಂದಿತ್ತು. ಜನರನ್ನು ಕೂಡ ಬೇರೆ ಬೇರೆ ಕಡೆ ಸ್ಥಳಾಂತರ ಮಾಡುವಂಥ ಕೆಲಸ ಆಗ್ತಾ ಇದೆ. ಕೆಲವು ಕಡೆಯಲ್ಲಿ ಇನ್ನೂ ತುರ್ತು ಪರಿಸ್ಥಿತಿ ಘೋಷಣೆಯಾಗಿಲ್ಲ. ಈಗ ಇರಾನ್ನ ಏನು ಸರ್ವಾಧಿಕಾರಿ ಖಮೇನಿ ಇದಾನಲ್ವಾ, ಅವನ್ನ ನುಗ್ಗಿ ಹೊಡಿಬೇಕು ಅಂಥೇಳಿ ಇಸ್ರೇಲ್ ಮತ್ತು ಅಮೇರಿಕ ಮಾಸ್ಟರ್ ಪ್ಲ್ಯಾನನ್ನು ಮಾಡಿದರೂ ಕೂಡ ಅದು ಇಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಬಟ್ ಈಗ ಒಂದು ಇರಾನ್ಗೆ ಟರ್ಕಿ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಓಮನ್ ಕಂಟ್ರಿ ಆಗಿರ್ಬೋದು, UAE ಆಗಿರ್ಬೋದು, ಸೌದಿ ಅರೇಬಿಯಾ, ಯಾವ್ಯಾವ ದೇಶಗಳು ಬೆಂಬಲವನ್ನು ಕೊಡ್ತಾವೆ. ಯಾಕೆಂದರೆ ನಮಗನ್ನಿಸ್ತಾ ಇದೆ ಅಮೇರಿಕಾ ದೇಶದೊಂದಿಗೆ ಸುತ್ತಮುತ್ತಲಿರುವಂಥ ದೇಶಗಳು ಬಹಳ ಚೆನ್ನಾಗಿದ್ದಾವೆ. ನೋಡಿ, ಕತಾರ್ನಲ್ಲೂ ಅಮೇರಿಕದ ಏರ್ಬೇಸ್ ಇದೆ, UAE ಕೂಡ ಏರ್ಬೇಸ್ ಇದೆ. ಹಾಗಾಗಿ ಅಮೇರಿಕ ಜೊತೆಗೆ ಅವ್ರು ಚೆನ್ನಾಗಿದ್ದಾವೆ. ಇಲ್ಲಿ ಇರಾನ್ ಏನಾದರೂ ಒಂಟಿಯಾಗಿ ಹೋರಾಡುತ್ತೆ ಅನ್ನೋದು ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತು ಪರಿಸ್ಥಿತಿ ಇರಾನ್ದು. ಬಟ್ ಹೆದರಲಿಲ್ಲ ಇರಾನ್ ದೇಶ. ಹಾಗೆ ಇಸ್ರೇಲ್ ಕೆಲವೊಂದಿಷ್ಟು ಟೆಲ್ ಅವೀವ್ ಆಗಿರಬಹುದು ಪ್ರಮುಖವಾದಂಥ ಪ್ಲೇಸಸ್ಗಳ ಮೇಲೆ ಟಾರ್ಗೆಟನ್ನು ಮಾಡಿ ದಾಳಿಯನ್ನು ಮಾಡಿತ್ತು. ಬಟ್ ಇಸ್ರೇಲ್ ಕೆಲವೊಂದಿಷ್ಟು ಡಿಫ್ರೆಂಟ್ ದಾಳಿಗಳನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿತ್ತು. ಇರಾನ್ ಕೂಡ ಈ ಬಾರಿ ಈ ಸೈಬರ್ ದಾಳಿ ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡಿದೆ ಅಂತೆ ಅಮೇರಿಕಾದ ಮೇಲೆ. ಅಂದರೆ ಕಂಪ್ಲೀಟಾಗಿ ಸಿಸ್ಟಮ್ಗಳನ್ನು ಕಂಪ್ಯೂಟರ್ ಎಲ್ಲ ಹ್ಯಾಕ್ ಮಾಡಿಬಿಡೋದು, ಆ ಥರದ್ದು ಏನಾದರೂ ಸಾಫ್ಟ್ವೇರ್ ಕಂಡುಹಿಡಿಯುವಂಥ ಪ್ಲ್ಯಾನನ್ನು ಇರಾನ್ ಮಾಡ್ತಾ ಇದೆ ಅಂತೆ. ಅಮೇರಿಕೆಗೆ ಆ ರೀತಿಯಾಗಿ ತಿರುಗೇಟು ಕೊಡಬೇಕು ಅಂತ. ಯಾಕಂದರೆ ಅವ್ರ ಮೇಲೆ ಹೋರಾಡೋದು ಅಂತಂದರೆ ಭಾಳ ಕಷ್ಟ, ಡ್ಯಾಮೇಜ್ ಮಾಡ್ಬೋದು. ಕಂಪ್ಲೀಟಾಗಿ ಅಮೇರಿಕಾವನ್ನು ಇಲ್ಲಿ ನಾವು ವಾಶೌಟ್ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತ ಜಾಗತಿಕ ಮಟ್ಟದಲ್ಲಿ ಕಷ್ಟ. ಪವರ್ಫುಲ್ ಆಗಿರುವಂಥ ದೇಶ ಅದು ಅಮೇರಿಕ. ಬಟ್ ಇಸ್ರೇಲ್ ಮೇಲೆ ಈಗಂತಲೂ ಇರಾನ್ ಸರಿ ಸಮಾನವಾಗಿ ದಾಳಿಯನ್ನು ಮಾಡ್ತಾನೇ ಇದೆ.
F-35 ಯುದ್ಧ ವಿಮಾನ ಕೂಡ ಹೊಡೆದುರುಳಿಸಲಾಗಿತ್ತು 2025ರ ಯುದ್ಧದ ಸಮಯದಲ್ಲಿ ಇರಾನ್. ಈಗ ಜಾಗತಿಕವಾಗಿ ಆತಂಕ ಮತ್ತೆ ಹೆಚ್ಚಾಗ್ತಾ ಇದೆ.